ಮೊಬೈಲ್ ಇಲ್ಲದ ಮಚ್ ಮಂಜ ಕೊನೆಗೂ ಖಾಕಿ ಬಲೆಗೆ. ದಿಟ್ಟ ಕಾರ್ಯಾಚರಣೆಯಲ್ಲಿ ಹಳಿಯಾಳ ಪೊಲೀಸರಿಗೆ ಯಶಸ್ಸು. ಕಾನೂನಿನ ಕೈಗಳು ಉದ್ದ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಹಳಿಯಾಳ ಪೊಲೀಸ್ ಇಲಾಖೆ. ಮೊಬೈಲ್ ಫೋನ್ ಕೂಡ ಬಳಸದೆ ತಲೆಮರೆಸಿಕೊಂಡು ಪೊಲೀಸರಿಗೆ ನಿದ್ದೆಗೆಡಿಸಿದ ಕುಖ್ಯಾತ ರೌಡಿ ಶೀಟರ್ ಮಚ್ ಮಂಜನನ್ನು ಮಹಾರಾಷ್ಟ್ರದ ಗಡಿಯಲ್ಲಿ ಭಾನುವಾರರಂದು ನಡೆಸಿದ ಶಿಸ್ತಿನ ಕಾರ್ಯಾಚರಣೆಯಲ್ಲಿ ಬಂಧಿಸುವ ಮೂಲಕ ಖಾಕಿ ತನ್ನ ಛಾಪೆ ಮೂಡಿಸಿದೆ. ಇತ್ತೀಚೆಗೆ ಮೌರ್ಯ ಹೋಟೆಲ್ ಎದುರಿನ ಪಾನ್ ಶಾಪ್ ಬಳಿ ಸಾರ್ವಜನಿಕರಿಗೆ ತೊಂದರೆ ನೀಡಿ ಕರ್ತವ್ಯಕ್ಕೆ ಬಂದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದ ಮಂಜನ ದಾದಾಗಿರಿಯ ವಿಡಿಯೋಗಳು ರಾಜ್ಯದಾದ್ಯಂತ ವೈರಲ್ ಆಗಿದ್ದವು. ಸ್ಥಳಕ್ಕೆ ಬಂದಿದ್ದ ಪಿಎಸ್ಐ ಬಸವರಾಜ್ ಮಬನೂರ್ ಕ್ರಮ ಕೈಗೊಳ್ಳದೆ ಹಿಂದಿರುಗಿದ್ದು ಇಲಾಖೆಗೆ ಭಾರೀ ಮುಜುಗರ ತಂದಿತ್ತು. ಪರಿಣಾಮ ಪಿಎಸ್ಐ ಅಮಾನತು 8 ಸಿಬ್ಬಂದಿ ವರ್ಗಾವಣೆಯಾಗಿತ್ತು. ಆದರೆ ನಿಜವಾದ ಸವಾಲು ಎದುರಾಗಿದ್ದು ಬಳಿಕ ಯಾವುದೇ ಮೊಬೈಲ್ ಬಳಸದ ಡಿಜಿಟಲ್ ಸುಳಿವು ಸಿಗದ ಮಂಜನನ್ನು ಪತ್ತೆ ಹಚ್ಚುವುದು ಪೊಲೀಸರಿಗೆ ಕಂಟಕವಾಗಿತ್ತು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಲೊಕೇಶನ್ ಇಲ್ಲದೆ ಆರೋಪಿಯನ್ನು ಹಿಡಿಯುವುದು ಸೂಜಿಯನ್ನು ಬನವೆಯಲ್ಲಿ ಹುಡುಕಿದಂತೆ. ಆದರೂ ಛಲ ಬಿಡದ ಖಾಕಿ ಪಡೆ ಹಳೆಯ ಶೈಲಿಯ ಖಚಿತ ಮಾಹಿತಿಯ ಜಾಲ, ಮಾನವ ಬೇಹುಗಾರಿಕೆ ಮತ್ತು ಕ್ಷೇತ್ರ ಮಟ್ಟದ ಕಾರ್ಯಾಚರಣೆಗೆ ಇಳಿಯಿತು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್, ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಮತ್ತು ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ ಮಾರ್ಗದರ್ಶನದಲ್ಲಿ ಹಳಿಯಾಳ ಸಿಪಿಐ ಜೈಪಾಲ್ ಪಾಟೀಲ್ ನೇತೃತ್ವದಲ್ಲಿ ಹಳಿಯಾಳ ಮತ್ತು ದಾಂಡೇಲಿ ಪಿಎಸ್ಐಗಳಾದ ಕೃಷ್ಣಗೌಡ ಅರಕೇರಿ, ಮಹಾಂತೇಶ್ ನಾಯಕ್, ಕಿರಣ್ ಪಾಟೀಲ್ ಮತ್ತು ಹಳಿಯಾಳ ದಾಂಡೇಲಿ ರಾಮನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಎಂಎಂ ಮುಲ್ಲಾ, ಕೃಷ್ಣ, ಚಂದ್ರು, ಶಫಿ, ಬಸವರಾಜ್ ತೇಲ್ಸಂಗ, ಗಂಗಾಧರ್, ನಿಂಗಪ್ಪ ಬಳ್ಳಾರಿ, ಸೋಹೇಲ್, ಬಸವರಾಜು ಟ್ಯಾಪಿ, ಶ್ರೀಶೈಲ್, ಬಸವರಾಜ್ ಹಗರಿ, ಮಂಜುನಾಥ್ ಬಾಲಿ ಸಿಬ್ಬಂದಿಗಳ ತಂಡ ಹಗಲು ರಾತ್ರಿ ನಿದ್ದೆಗೆಟ್ಟು ಬಲೆ ಬೀಸಿತು. ಕೊನೆಗೂ ಬೇರೆ ರಾಜ್ಯಕ್ಕೆ ಪರಾರಿಯಾಗುತ್ತಿದ್ದ ವೇಳೆ ಭಾನುವಾರ ಸಂಜೆ ಮಹಾರಾಷ್ಟ್ರದ ಗಡಿಯಲ್ಲಿ ಮಂಜನನ್ನು ಸುತ್ತುವರೆದು ಬಂಧಿಸಲಾಯಿತು. ಆರೋಪಿಯನ್ನು ತಕ್ಷಣ ಹಳಿಯಾಳಕ್ಕೆ ಕರೆತಂದು ಮಧ್ಯರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ತಂತ್ರಜ್ಞಾನದ ನೆರವಿಲ್ಲದೆ ಕೇವಲ ಚಾಣಾಕ್ಷತೆ, ತಂಡದ ಶ್ರಮ ಮತ್ತು ಕರ್ತವ್ಯ ನಿಷ್ಠೆಯಿಂದಲೇ ರೌಡಿಯನ್ನು ಬಂಧಿಸಿದ ಹಳಿಯಾಳ ಪೊಲೀಸರ ಕಾರ್ಯಕ್ಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಕಳಂಕ ತೊಳೆದುಕೊಂಡ ಖಾಕಿ ಕಾನೂನು ಎಲ್ಲರಿಗಿಂತ ಮೇಲು ಎಂಬ ಸಂದೇಶವನ್ನು ಮತ್ತೊಮ್ಮೆ ಸಾರಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.